ನಾನು ರವಿಶಂಕರ್. ಈ ಚಿತ್ರದಲ್ಲಿ ಮಾಂಗ್ ದಿ ಇಂಗ್ ಚಿತ್ರದಲ್ಲಿ ನಾನೊಂದು ಮುಖ್ಯ ಪಾತ್ರವಾಗಿ ಅಭಿನಯಿಸ್ತಿದ್ದೀನಿ. ಇದು ನನ್ನ ಫಸ್ಟ್ ಸ್ಟೇಜ್. ಸೊ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋ ನನ್ನ ಆತ್ಮೀಯ ಮಿತ್ರ ಸರೋವರ್. ನನ್ನ ಈ ಚಿತ್ರದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರಾಗಿ ನನ್ನ ಶೋ ಮಾಡಿಸಿ, ನನ್ನ ಆ್ಯಕ್ಟಿಂಗ್ ಕಲಿಸ್ಕೊಟ್ಟು ಎಲ್ಲ ಥರ ಶೋ ಮಾಡಿಸಿರೋ ನನ್ನ ಡೈರೆಕ್ಟರ್ ಸರ್ ಸೂರ್ಯ ಸರ್ಗೂ, ಆಮೇಲೆ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಈ ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರವಾಗಿ ಅಭಿನಯಿಸಿದ್ದೀನಿ. ಸೊ ಇಂಡಿಯಾಲಿ ತುಂಬ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಲೊಕೇಶನ್ ಹಂಟ್ ಮಾಡಿ ಅಲ್ಲಿ ವಿಭಿನ್ನವಾಗಿ ಶೂಟಿಂಗ್ ಮಾಡಿದ್ದೀವಿ. ಸೊ ನನಗೆ ಜಾಸ್ತಿ ಹೇಳಕ್ಕೆ ಇದಿಲ್ಲ. ಸೊ ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಎಲ್ಲ ಕನ್ನಡ ಜನರು ಮೂವಿ ನೋಡಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು. ನಾವು ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದುಡಿಬೇಕು. ನಮ್ಮ ಕನ್ನಡ ಚಿತ್ರರಂಗನ ಪ್ರಪಂಚ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ಬೇಕು. ಈಗಾಗಲೇ ನೀವು ಎಲ್ಲರಿಗೂ ಗೊತ್ತು, ಯಾವಾಗಲೂ ಬಾಲಿವುಡ್ಡು ಹಾಲಿವುಡ್ಡು ಅಂತಲೇ ಇತ್ತು. ಇವಾಗ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಿತ್ರಗಳು ವರ್ಲ್ಡ್ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಸೊ ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ನಿಮ್ಮ ಜನಗಳ ಕೈಲಿದೆ. ಸೊ ಐ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ನಾನು ಧಾರವಾಡದ ಹುಡುಗ. ಬೆಂಗಳೂರಿಗೆ ಒಂದು ಸರ್ತಿ ಬಂದಿದ್ದೆ 2004-05ನಲ್ಲಿ. ನಾಟಕ ಶಾಲೆ ಸೇರಿಕೊಂಡೆ. ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇತ್ತು. ಅದಾದಮೇಲೆ ಬೇರೆ ಯಾವುದ್ಯಾವುದೋ ಕೆಲಸ ಅಂದ್ಕೊಂಡು ಸಿನಿಮಾದಿಂದ ತುಂಬ ದೂರ ಆಗಿದ್ದೆ. ಯಾವುದೋ ಕಾರಣಕ್ಕೆ ನನಗೆ ಸರೋವರ್ ತುಂಬ ಒಳ್ಳೆ ಸ್ನೇಹಿತ ಆಗಿದ್ದರು. ನಾನು ಬರದೇ ಇರೋವಂಥ ತುಂಬ ಬ್ಯುಸಿ ಆಗಿರೋ ಬೇರೆ ಕೆಲಸದ ಶೆಡ್ಯೂಲಲ್ಲಿ ಇದ್ದಾಗ ಕರೆದು, ಒಂದು ಸಣ್ಣ ಪಾತ್ರ ಇದೆ ಅಥವಾ ನಮ್ಮ ಜೊತೆ ಬನ್ನಿ ಸಿನಿಮಾ ಮಾಡೋಣ ಅಂತ ಒಮ್ಮೆ ಕೇಳಿದರು. ಏನೋ ಹುಡುಗರು ಏನೋ ಮಾಡ್ತಾ ಇರ್ತಾರೆ ಬಿಡು ಸಿಂಪಲ್ಲಾಗಿ ಅಂದ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆಗೆ ಡೈರೆಕ್ಟರ್ ಸೂರ್ಯ ಬಂದಿದ್ದರು. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು. ಬಟ್ ನನ್ನ ತಲೆಯಲ್ಲಿ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ನಿಜ ಹೇಳ್ತೀನಿ. ಬಂದು ನೋಡಿದರೆ, ನಾನು ಧಾರವಾಡದವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತೀನಿ ನಿಮ್ಗೊಂದು ಮಾತು. ಅಲ್ಲಿ ನೋಡಿದ್ರೆ ಅವನು ಏನು ಮಾಡ್ಯಾರಲೇ ಇವರು, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸು, ಆಮೇಲೆ ಸೆಟಪ್ಸು, ಇದು ತುಂಬ ಕ್ರಿಯೇಟಿವ್ ಸ್ಟೈಲಿಶ್ ಆಗಿರೋವಂಥ ಸಿನಿಮಾಟೋಗ್ರಾಫರು, ತುಂಬ ಎಫರ್ಟ್ ಆಗಿರೋ ಹೋಗದೇ ಇರೋ ಜಾಗಕ್ಕೆಲ್ಲ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ. ನಂದು 2-3 ದಿನದ ಶೂಟ್ ಇತ್ತು ಅಷ್ಟೇ. ಬಟ್ ತುಂಬ ಎಂಜಾಯ್ ಮಾಡಿದೆ, ತುಂಬ ಅಪ್ರಿಷಿಯೇಟ್ ಮಾಡಿದೆ. ಈಗಲೂ ಟೀಮ್ ಜೊತೆ ಯಾವಾಗಲೂ ಇರ್ತೀನಿ. ಮುಂದೊಂದು ಸರ್ತಿ ಮತ್ತೆ ಅವಕಾಶ ಸಿಕ್ಕರೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟು ಜಾಸ್ತಿ ಎಫರ್ಟ್ಸ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನನಗೆ ಆವಾಗ ಸೂರ್ಯ ನೋಡಿದ ತಕ್ಷಣ ನಮ್ಮ ಉಪ್ಪಿ ಸರ್ ನೆನಪಾಗ್ತಾರೆ. ಆ್ಯಂಡ್ ಹಿ ಹ್ಯಾಸ್ ದ್ಯಾಟ್ ಪೊಟೆನ್ಷಿಯಲ್ ಆ್ಯಂಡ್ ಹಿ ವಿಲ್ ಈಸ್ ಗೋಯಿಂಗ್ ಟು ಟೇಕ್ ಅವರ್ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಹೆಸರು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಅವ್ರು ಖಂಡಿತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಸರೋವರು ನನಗೆ ಒಂಥರ ಸೂರಿ ಬಿಟ್ಟರೆ ನನಗೆ ಸರೋವರ್ ನೆನಪಾಗ್ತಾರೆ. ನಮ್ಮ ತಮಿಳು ಸೂರಿ ಏನು ಫೇಮಸ್ ಆ್ಯಕ್ಟ್ರ್ ಇದ್ದಾರೆ, ಆ ಶೇಡ್ ಇದೆ ಅವ್ರಿಗೆ. ಹಂಗಂತ ಕಂಪೇರ್ ಮಾಡೋದು ಬೇಡ. ಹೀ ಈಸ್ ಡಿಫ್ರೆಂಟ್ ಗಾಯ್, ಬಟ್ ಅಷ್ಟೇ ಹೈ ಪೊಟೆನ್ಷಿಯಲ್ ಆ ಇಬ್ಬರು ಹುಡುಗರಿಗಿದೆ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರನ್ನೂ ಮನೆ ಮಕ್ಕಳ ಥರ ತುಂಬ ಚೆನ್ನಾಗಿ ನೋಡಿಕೊಂಡು ಶೂಟಿಂಗಿಗೆ ಏನೇನು ಬೇಕೋ ಎಲ್ಲನೂ ಒದಗಿಸಿ ಇವತ್ತಿನವರೆಗೂ ಜೊತೆಗೆ ನಿಂತ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಹೊಸ ಟೀಮ್ ಆದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಟೀಮು. ತುಂಬ ದೊಡ್ಡ ಸಿನಿಮಾ ನಮ್ಮ ಹಿಂದ್ಗಡೆ ಪೋಸ್ಟ್ರಲ್ಲಿ ಕಾಣ್ತಾ ಇರೋದು, ಅದು ತುಂಬ ದೊಡ್ಡ ಸಿನಿಮಾ, ತುಂಬ ದೊಡ್ಡದಾಗಿ ಹೆಸರು ಮಾಡುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಭುವನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.